ಗುರುರ್ಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಎಲ್ಲ ಬ್ಲೂಮ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿದ್ದೇವೆ. ಏನು ಈ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ, ಪಿತೃಪಕ್ಷ ಅಂತ ನಾವೆಲ್ಲರಿಗೂ ತಿಳಿದಿರೋ ಹಾಗೆ ಪಿತೃಪಕ್ಷವನ್ನು ನಾವೀಗ ಆಚರಿಸ್ತಾ ಇದ್ದೀವಿ. ಈ ಪಿತೃಪಕ್ಷವನ್ನು ಏನಕ್ಕಾಗಿ ಆಚರಿಸಬೇಕು, ಅದನ್ನು ಯಾವಾಗ ಆಚರಿಸಬೇಕು, ಈ ಪಿತೃಪಕ್ಷದ ವಿಶೇಷ ಏನು, ಈ ಪಿತೃಪಕ್ಷದಲ್ಲಿ ಯಾವ ಆಚರಣೆಗಳನ್ನು ಮಾಡಬೇಕು, ಹಾಗೆ ಯಾವ ಆಚರಣೆಗಳನ್ನು ಮಾಡಬಾರ್ದು, ಈ ಪಿತೃಪಕ್ಷದಲ್ಲಿ ಮಾಡುವಂಥ ಆಚರಣೆಗಳಿಂದ ಏನು ನಮಗೆ ಉಪಯೋಗಗಳು ಪಡಿತೀವಿ ಅನ್ನೋಂತಹ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಈ ಒಂದು ಸಮಯದಲ್ಲಿ ಕೆಲವರು ಏನು ಮಾಡ್ತಾರೆ, ಸಾಂಪ್ರದಾಯಿಕವಾಗಿ ಮಾಡೋ ಅಂಥದ್ದನ್ನು ಅದು ತಿಳಿದಲ್ಲೇ ಬೇರೆ ಇನ್ಯಾವುದೋ ಉದ್ದೇಶ, ಇನ್ಯಾವುದೋ ಬೇರೆ ಥರದ್ದು ಆಗಿ ಮಾಡಿ ಅದನ್ನು ತಪ್ಪಾಗಿ ಮಾಡುವಂಥದ್ದು ಕೂಡ ನಾವು ತುಂಬ ನೋಡಿರ್ತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸುವುದೇನಪ್ಪ ಅಂದರೆ, ನಮ್ಮ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಶಾಸ್ತ್ರೀಯವಾಗಿ ಏನಿದೆ ಅದನ್ನು ಮಾತ್ರ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಎಲ್ಲ ಬ್ಲೂಮ್ ಟಿ ವಿಯ ವೀಕ್ಷಕರಿಗೆ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತೋರಿಸ್ಪಡಿಸಲಿಕ್ಕಾಗಿ ನಾವು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದಂತಹ ಜ್ಯೋತಿಷ್ಯದಲ್ಲಿ ಅತ್ಯುನ್ನತವಾದಂತಹ ವಿದ್ಯೆಯನ್ನು ಪಡೆದುಕೊಂಡಿರುವಂಥವರು, ಆಧ್ಯಾತ್ಮ ಚಿಂತಕರು ಆದಂತಹ ಶ್ರೀ ವಸಂತ್ ಕುಮಾರ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ನಮಸ್ತೆ ಗುರುಗಳೇ. ಬ್ಲೂಮ್ ಟಿವಿ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಕಾರ್ಯಕ್ರಮದಲ್ಲಿ ಈ ಪಿತೃಪಕ್ಷವನ್ನು ಏನಕ್ಕಾಗಿ ಆಚರಿಸಬೇಕು, ಈ ಪಿತೃಪಕ್ಷದ ವಿಶೇಷತೆ ಏನು ಅನ್ನೋದನ್ನು ಗುರುಗಳು ತಮಗೆ ತಿಳಿಸ್ಕೊಡ್ತಾರೆ. ಈ ಒಂದು ವಿಚಾರವನ್ನು ಗುರುಗಳಿಂದ ತಿಳಿಯೋಣ. ಈಗ ನೋಡಿ, ಮೊದಲು ಪಿತೃ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಇದು ಬಹಳ ಮುಖ್ಯವಾದದ್ದು. ಪಿತೃ ಅನ್ನೋ ಪದ ಅದು ಪುಲ್ಲಿಂಗ ಆದ್ದರಿಂದ ಹೆಂಗಸರಿಗೆ ಇದು ಅಪ್ಲೈ ಆಗಲ್ಲ ಅಂತ ಜನ ತಿಳ್ಕೊಂಬಿಟ್ಟಿದ್ದಾರೆ. ನೋಡಿ, ಶಾಸ್ತ್ರದಲ್ಲಿ 12 ಪಿತೃಗಳು ಅಂತ 12 ಜನ ಪಿತೃಗಳನ್ನು ಹೇಳಿದೆ. ಪಿತೃದಲ್ಲಿ ಆ ಗಂಡಂದಿರ ಹೆಂಡತಿಯರೂ ಬರ್ತಾರೆ, ಅವ್ರಿಗೂ ಪಿತೃ ಅಂತಲೇ ಅರ್ಥ, ಸಂಬೋಧನೆ. ಯಾವ ಒಬ್ಬ ಕರ್ತ ಇರ್ತಾನೆ, ಅವರಪ್ಪ, ಅವ್ರ ತಾತ, ಅವ್ರ ಮುತ್ತಾತ 3 ಜನ, ಆಮೇಲೆ ಆ 3 ಜನಕ್ಕೆ ಹೆಂಡ್ತಿರು ಇರ್ತಾರಲ್ಲ ಆ 3 ಜನ. ಆವಾಗ ತಂದೆ ಕಡೆಯಿಂದ 6 ಜನ ಪಿತೃಗಳಾದರು. ಹಾಗೆಯೇ ತಾಯಿ ಕಡೆಯಿಂದನೂ ಪಿತೃಗಳುಂಟು. ತಾಯಿಯ ತಂದೆ ಇರ್ತಾನೆ ನೋಡಿ, ಅಜ್ಜ, ಅವನು ಅವರಪ್ಪ ಅಂದರೆ ತಾಯಿಯ ತಂದೆ ಅಜ್ಜ ಆಗ್ತಾನೆ. ಅವು ತಾತ ಮುತ್ತಾತಗಳು, ಅವ್ರವ್ರ ಹೆಂಡ್ತೀರು 6 ಜನ. ಈ 6 ಜನ ಸೇರಿ ಒಟ್ಟು ತಂದೆ ಕಡೆಯಿಂದ 6 ಜನ ಪಿತೃಗಳು, ತಾಯಿ ಕಡೆಯಿಂದ 6 ಜನ ಪಿತೃಗಳು ಸೇರಿ 12 ಪಿತೃಗಳು ಅಂತ ಕರೀತಾರೆ. ಈ 12 ಜನ ಪಿತೃಗಳನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಕ್ರಿಯೆಗಳನ್ನ ಈ ಪಿತೃಪಕ್ಷದಲ್ಲಿ ಮಾಡಲಾಗುತ್ತೆ. ಯಾತಕ್ಕೋಸ್ಕರ ಈಗಲೇ ನಾವು ಆಚರಣೆ ಮಾಡಬೇಕು, ಇವೆಲ್ಲ ತಿಳ್ಕೊಬೇಕಾಗಿದೆ. ಸನಾತನ ಧರ್ಮದ ಅಂಗವಾಗಿ ನಮ್ಮ ಹಿಂದೂ ಧರ್ಮದ ಫಾಲೋ ಮಾಡೋರಿಗೆಲ್ಲ ಇದು ಅತಿ ಅವಶ್ಯವಾದಂಥ ವಿಷಯ. ಪಿತೃಗಳಿಗೆ ನಾವು ಯಾಕಪ್ಪ ಪೂಜೆ ಮಾಡಬೇಕು, ಶ್ರಾದ್ದಾದಿಗಳು ಮಾಡಬೇಕು, ಅವ್ರಿಗೆ ತರ್ಪಣ ಮಾಡಬೇಕು ಅಂದರೆ, ನಿಮಗೆ ದೇವತೆಗಳು ವರ ಕೊಡೋದು ಆ ಪಿತೃಗಳ ಮುಖಾಂತರನೇ ಮಾತ್ರ. ಯಾವುದೇ ದೇವತೆ ನಿಮಗೆ ನೇರವಾಗಿ ಸಹಾಯ ಮಾಡಲ್ಲ, ನಿಮಗೆ ಅನುಕೂಲಗಳು ಕೊಡಲ್ಲ. ನೀವು ಮಾಡಿದ ಪೂಜೆಗಳಿರುತ್ತಲ್ಲ ದೇವರುಗಳಿಗೆ, ಅವೆಲ್ಲವೂ ಆ ದೇವತೆಗಳು ಪಿತೃಗಳ ಕೈಯಿಗೆ ವರ ಕೊಡ್ತಾರೆ. ನೋಡಪ್ಪ, ನಿಮ್ಮ ಮಕ್ಕಳು ಪ್ರೋಜನಿ, ನಿಮ್ಮ ಸಂತತಿ ಇದ್ದಾರಲ್ಲ, ಆ ಸಂತತಿಗೆ ಈ ವರನ ತಲುಪಿಸ್ರಿ ಅಂತ ಪಿತೃಗಳ ಕೈಯಲ್ಲಿ ಕೊಡೋದು. ಆ ಪಿತೃಗಳು ಬಂದು ನಿಮಗೆ ಆ ವರದ ಫಲನ ಕೊಡೋದು. ಆದ್ದರಿಂದ ಶಾಸ್ತ್ರದಲ್ಲಿ ಹಾಗೆ ಹೇಳಿದೆ, ನೀವು ನೇರವಾಗಿ ಪೂಜೆ ಮಾಡಿ ನಾನು ಪುಣ್ಯಫಲ ಪಡಿತೀನಿ ಅನ್ನೋದು ಸಾಧ್ಯ ಇಲ್ಲ. ಅದೆಲ್ಲ ಪಿತೃಗಳ ಮುಖಾಂತರನೇ ಬರಬೇಕಾದ್ರಿಂದ ಪಿತೃಗಳಿಗೆ ನೀವು ಪೂಜೆ ಮಾಡದೆ, ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡದೆ, ಅವರಿಗೆ ಶ್ರಾದ್ದಾದಿಗಳನ್ನು ಮಾಡದೇ ಇದ್ದರೆ ನಿಮಗೆ ಯಾವ ದೇವತೆಯ ವರವು ಪ್ರಾಪ್ತಿ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾಗಿದೆ. ಆ ಕಾರಣದಿಂದ ಪಿತೃಗಳಿಗೋಸ್ಕರ ಮಹಾಲಯ ಪಕ್ಷದಲ್ಲಿ, ಅಂದರೆ ಈ ಮಹಾಲಯ ಅಮಾವಾಸ್ಯೆಯ ತನಕ ಬರುವ ಪಿತೃಪಕ್ಷ 15 ದಿನದಲ್ಲಿ ಪಿತೃಗಳಿಗೋಸ್ಕರ ಶ್ರಾದ್ದ, ತರ್ಪಣ ಇತ್ಯಾದಿಗಳನ್ನ ಮಾಡಲಾಗುತ್ತೆ. ಈ ಪಿತೃಪಕ್ಷದಲ್ಲಿ ಕೆಲವರಿಗೆ ತುಂಬ ಅನುಮಾನ ಇರ್ತದೆ. ಏನಂತಂದರೆ, ಯಾವಾಗ ಈ ಪಿತೃಪಕ್ಷವನ್ನು ಅಂದರೆ ಅವರ ಹಿರಿಯರು ಯಾವತ್ತು ದೈವಾಧೀನರಾಗಿರ್ತಾರೋ ಆ ದಿನದಂದು ಮಾಡಬೇಕಾ, ಇಲ್ಲ ಅಮಾವಾಸ್ಯೆ ದಿವಸ ಮಾಡಬೇಕಾ, ಅದನ್ನು ಯಾವತ್ತು ಮಾಡಿದರೆ ಸರಿ ಅನ್ನೋಂಥ ಗೊಂದಲ ತುಂಬ ಜನಕ್ಕಿರುತ್ತೆ. ಅದು ಯಾವ ರೀತಿಯಾಗಿ ಸರಿಯಾದಂಥ ದಾರಿ ಗುರುಗಳೇ?
ಈಗ ನಮ್ಮ ಸನಾತನ ಧರ್ಮದ ಪ್ರಕಾರ ಅವರು ಯಾವ ತಿಥಿಯಲ್ಲಿ ಸತ್ತಿರ್ತಾರೋ ಮೃತಿ ಹೊಂದಿರ್ತಾರೋ ಆ ತಿಥಿಯು ಈ ಪಿತೃಪಕ್ಷದಲ್ಲಿ ಯಾವ ದಿನ ಬರುತ್ತೋ ಆ ದಿನ ಮಾಡಬೇಕಾಗಿದ್ದ ಸಂಪ್ರದಾಯ. ಉದಾಹರಣೆಗೆ ಒಬ್ಬ ಮನುಷ್ಯ ತೃತೀಯ ತಿಥಿಯೋ ತದಿಗೆ ತಿಥಿಯಲ್ಲಿ ಮೃತಿ ಹೊಂದಿದ್ದಾನೆ ಅಂದರೆ ಈಗ ನಮ್ಮ ಪಿತೃಪಕ್ಷದಲ್ಲಿ ಬರೋ ತದಿಗೆ ದಿವಸನೇ ಅವನಿಗೆ ತರ್ಪಣಾದಿಗಳು ಶ್ರಾದ್ದ ಇತ್ಯಾದಿಗಳು ಮಾಡಬೇಕು. ಈಗ ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಯಾವಾಗ ಸತ್ತಿದ್ದ ಅನ್ನೋದು ನಮಗೆ ಗೊತ್ತೇ ಇಲ್ಲ ಸ್ವಾಮಿ, ಅದೆಲ್ಲ ನಾವು ಬರೆದಿಟ್ಟಿಲ್ಲ, ಅವನು ಮೃತಿ ಹೊಂದಿಬಿಟ್ಟಿದ್ದಾನೆ, ಆ ಸುದ್ದಿ ಗೊತ್ತಾಗಿದ್ದೇ ನಮ್ಗೆ ಆಮೇಲೆ, ಹೀಗೆಲ್ಲ ಹೇಳ್ತಾರೆ. ನಮಗೆ ಅವನ ಸಾವಿನ ಬಗ್ಗೆ ಖಚಿತ ವರ್ತಮಾನ ಗೊತ್ತಾಗಿದ್ದೇ ಒಂದು 3-4 ವರ್ಷದ ಮೇಲೆ. ಈ ಥರ ಪರಿಸ್ಥಿತಿಲಿ ಏನು ಮಾಡಬೇಕು ಅಂದರೆ ಅದಕ್ಕೆ ಸಕ್ರನ್ ಮಹಾಲಯ ಅಂತ, ಮಹಾಲಯ ಅಮಾವಾಸ್ಯ ಅಂತ ಒಂದು ತಿಥಿಯನ್ನು ಹಿರಿಯರು ನಿಗದಿ ಮಾಡಿದ್ದಾರೆ. ಈ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಕೊನೆಯ ದಿನ ಬರ್ತಕ್ಕಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆಯ ದಿನ ನೀವು ಯಾವ ಪಿತೃಗಳಿಗೆ ಬೇಕಾದರೂ ಶ್ರಾದ್ದಾದಿಗಳು ಮಾಡ್ಬೋದು, ಯಾರೇ ಸತ್ತೋಗಿರೋರಿಗೆ ಬೇಕಾದರೂ ಶ್ರಾದ್ದಾದಿಗಳು ಮಾಡ್ಬೋದು. ಈವನ್ ಯಾರು ನಮಗೆ ಸ್ನೇಹಿತರಾಗಿದ್ದರು ಅವ್ರು ಸತ್ತೋಗಿದ್ದಾರೆ ಅವರಿಗಳಿಗೂ ಮಾಡ್ಬೋದು. ಜ್ಞಾತಿಗಳು ಯಾರಿದ್ದಾರೆ ದಶಜ್ಞಾತಿಗಳು 10 ದಿನ ಸಂಬಂಧ ಅವ್ರಿಗೂ ಮಾಡ್ಬೋದು. ಆನಂತರ ನೀವು ನಿಮಗೆ ಅತಿ ಮುಖ್ಯವಾದಂಥ ಗುರು ಸ್ನೇಹಿತ ಇಂಥದವರಿಗೆ ನೀವು ತರ್ಪಣಾದಿಗಳನ್ನು ಆ ಮಹಾಲಯ ಶ್ರಾದ್ದ ದಿವಸ ಮಹಾಲಯ ಅಮಾವಾಸ್ಯ ದಿವಸ ಬಿಡ್ಬೋದು. ಯಾಕೆಂದರೆ ಅದು ಕೊನೆಯ ದಿನ ಆಗಿದೆ ಪಿತೃಪಕ್ಷದಲ್ಲಿ. ಈ ಪಿತೃಪಕ್ಷ ಅಂತಲೇ ಯಾಕೆ ಬಂತಪ್ಪ ಭಾದ್ರಪದ ಮಾಸದಲ್ಲೇ ಅಂದರೆ ಯಾವಾಗಲೂ ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ 2 ಗಂಟೆಗೆ ಪಿಂಡ ಇಡೋದನ್ನು ಕುತಪ ಕಾಲ ಅಂತ ಕರೀತಾರೆ. 2 o'clock ಮಧ್ಯಾಹ್ನ ಪಿಂಡ ಇಡ್ತಕ್ಕಂಥ ಕಾಲ 2 ಗಂಟೆ, ಮಧ್ಯಾಹ್ನ 2 ಗಂಟೆ. ಆ 2 ಗಂಟೆ 6 ಗಂಟೆಯಿಂದ ಬೆಳಗ್ಗೆ ಸೂರ್ಯೋದಯದಿಂದ ಲೆಕ್ಕ ಹಾಕಿದರೆ 8ನೇದಾಗುತ್ತೆ. 8 hours ಆದರೆ 2ನೇ ಗಂಟೆ ಬರುತ್ತೆ. ಈ ಪಿತೃಗಳಿಗೆಲ್ಲ ಹೇಗಪ್ಪ ಅಂದರೆ 15 ದಿವಸಕ್ಕೆ ಅವರಿಗೆ ಏನಾಗುತ್ತೆ 1 hour. ನಮಗೆ 15 ದಿವಸ ಆದರೆ ಅವ್ರಿಗೆ ಬರೀ 1 ಗಂಟೆ ಆಗಿರುತ್ತೆ. ಹೀಗೆ ನಮ್ಮ ಒಂದು ವರ್ಷದಲ್ಲಿ 24 ಪಕ್ಷಗಳು ಬರ್ತವೆ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಒಂದೊಂದು ತಿಂಗಳಲ್ಲಿ 12 ತಿಂಗಳಿಗೆ 24 ಬರ್ತವೆ. 24 ಗಂಟೆ ಆಗುತ್ತೆ ಅವರಿಗೆ ಪಿತೃಗಳಿಗೆ. ಅಂದರೆ ಅವ್ರಿಗೆ 1 ದಿನ. ಉದಾಹರಣೆಗೆ ನಾವು ಈ ವರ್ಷ ಪಿಂಡ ಇಟ್ವಿ ಎಂದು ಮುಂದಿನ ವರ್ಷವೂ ಅವರಿಗೆ ಇದೇ ಟೈಮ್ನಲ್ಲಿ ಪಿಂಡ ಇಟ್ಟರೆ ಸರಿಯಾಗಿ ಅವ್ರಿಗೆ 1 ದಿವಸಕ್ಕೆ ಊಟ ಹಾಕ್ದಂಗೆ ಅಷ್ಟೇ ಆಗೋದು. ಆ ಕಾರಣದಿಂದ ಈ ಥರ ಅರೇಂಜ್ ಮಾಡಿದ್ದಾರೆ. ಈ ಕಾಲನ ಕುತಪ ಕಾಲ ಅಂತ ಕರೀತಾರೆ. ಮಧ್ಯಾಹ್ನ 2 ಗಂಟೆ ಕಾಲ. ಈ 2 ಗಂಟೆ ಕಾಲ ಹೆಂಗಾಗುತ್ತಪ್ಪ ಅಂದರೆ ಚೈತ್ರ ಮಾಸದಿಂದ ಲೆಕ್ಕ ಹಾಕ್ಕೊತ ಹೋದರೆ 15 ದಿವಸಕ್ಕೆ 1 ಗಂಟೆ ಆಗಿ ಅವರಿಗೆ 2 o'clock ಆಗುತ್ತೆ. ಆಗೇನಾಗುತ್ತೆ ಪಿತೃಲೋಕದಲ್ಲಿ ಪಿತೃಗಳು ಇರ್ತಕ್ಕಂಥ ಪಿತೃಲೋಕದಲ್ಲಿ ಸೂರ್ಯರಶ್ಮಿ ಬೀಳುತ್ತೆ. ಸೂರ್ಯನ ಬೆಳಕು ಅಲ್ಲಿ ಬೀಳುತ್ತೆ. ಇಲ್ಲಿರುವ ಪಿಂಡಗಳಿಂದ ಅದರ ಸಾರಾನ ಎಳ್ಕೊಂಡು ಸೂರ್ಯ ಏನು ಮಾಡ್ತಾನೆ ಆ ಪಿತೃಗಳಿಗೆ ಅಲ್ಲಿ ಪಿತೃಲೋಕದಲ್ಲಿ ಆ ಪಿಂಡಗಳ ಸಾರಾನ ತಲುಪಿಸ್ತಾನೆ ಅಂತ ವರಾಹ ಕೂರ್ಮ ಇತ್ಯಾದಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇದರ ಔಚಿತ್ಯ ತಿಳ್ಕೊಂಡು ಹೀಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಆ ಪಿಂಡದ ಶಕ್ತಿ ಅಥವಾ ಊಟ ಪಿತೃಗಳಿಗೆ ಅನ್ನೋದನ್ನು ನಾವು ಗ್ರಹಿಸಿ ಅವರಿಗೆ ಪ್ರತಿ ವರ್ಷ ನಾವು ಪಿಂಡ ಇಟ್ಟರೆ ಅವ್ರಿಗೆ ಪ್ರತಿದಿನ ಊಟ ಹಾಕ್ದಂಗೆ ಆಗುತ್ತೆ. ಆ ಕಾರಣದಿಂದ ನಾವು ಈ ಪಿತೃಪಕ್ಷದಲ್ಲಿ ಅವರಿಗೆ ಪಿಂಡದಾನಾದಿಗಳು ಮಾಡುವುದನ್ನು ರೂಢಿ ಮಾಡಿಕೊಂಡಿದ್ದೇವೆ. ಇದೇ ಅದರ ಔಚಿತ್ಯ. ಈ ಪಿತೃಪಕ್ಷಗಳಲ್ಲಿ ಯಾವ ಯಾವ ದಾನಗಳನ್ನು ಕೊಡ್ಬೋದು, ಯಾವ ಆಚರಣೆಯನ್ನು ಮಾಡಬೇಕು, ಯಾವ ಆಚರಣೆಯನ್ನು ಮಾಡಬಾರ್ದು ಅಂತೇಳಿ ಶಾಸ್ತ್ರೀಯವಾಗಿ ಹೇಳೋಕ್ಕಾಗ್ತದೆ ಗುರುಗಳೇ? ದಾನದ ವಿಷಯ ಕೇಳಿದರೆ ಪಿತೃಗಳಿಗೋಸ್ಕರ ದಶದಾನಗಳು ಷೋಡಶ ದಾನಗಳು ಅಂತ ಶಾಸ್ತ್ರದಲ್ಲಿ ಏನಿದೆ ಅವೆಲ್ಲ ಕೊಡ್ಬೋದು. ಛತ್ರಿ ಚಪ್ಪಲಿ ಇತ್ಯಾದಿಗಳನ್ನೆಲ್ಲ ಕೊಡ್ಬೋದು. ಶಯ್ಯಾದಾನ ಹಾಸಿಗೆ ಕೊಡ್ಬೋದು, ಬಂಗಾರ ಸುವರ್ಣ ಕೊಡ್ಬೋದು, ರಜತ ಅಂದರೆ ಬೆಳ್ಳಿ ಕೊಡ್ಬೋದು, ಆಮೇಲೆ ತಾಮ್ರದ ಗಿಂಡಿಗಳು ತಾಮ್ರದ ಪಾತ್ರೆಗಳನ್ನ ಕೊಡ್ಬೋದು, ಗೃಹಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು ಕೊಡ್ಬೋದು. ತುಪ್ಪ ಕೊಡೋದು ಶ್ರೇಷ್ಠ ಅಂತ ಹೇಳಲ್ಪಟ್ಟಿದೆ. ಆಜ್ಯ ಅಂತಾರೆ. ಆ ಆಜ್ಯ ದಾನನ ಬ್ರಾಹ್ಮಣನಿಗೆ ಕೊಡೋದು ಶ್ರೇಷ್ಠವಾಗುತ್ತೆ ಅಂತ ಹೇಳಲ್ಪಟ್ಟಿದೆ.
ನಮ್ಮ ಕೈಯಲ್ಲಾದಷ್ಟು ತುಪ್ಪನ ಬ್ರಾಹ್ಮಣನಿಗೆ ಕೊಡ್ಬೋದು. ಇವೆಲ್ಲ ದಾನಗಳು ಶಾಸ್ತ್ರೀಯ ದಾನಗಳು. ದಾನ ವಿಧಿಯಲ್ಲಿ ಪುಸ್ತಕದಲ್ಲಿ ಪುರೋಹಿತ ಚಿಂತಾಮಣಿ ಅನ್ನುವ ಗ್ರಂಥದಲ್ಲಿ ಇಂಥದ್ರಲ್ಲೆಲ್ಲ ಬರೆಯಲ್ಪಟ್ಟಿವೆ. ಹಳೆಯ ಗ್ರಂಥದಲ್ಲಿ ಇದರೆಲ್ಲ ಉಲ್ಲೇಖ ಇರುತ್ತೆ. ನೀವು ನೋಡಿಕೊಂಡು ಆ ಥರ ಕೆಲವರು ತುಂಬ ಸಾಹುಕಾರ ಭೂದಾನನೂ ಮಾಡ್ಬೋದು, ಒಂದು ಸೈಟೇ ಬೇಕಾದ್ರೂ ದಾನ ಕೊಡ್ಬೋದು. ಅನುಕೂಲ ಇರೋರು ಕೊಟ್ಟಿರೋದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಪಿತೃಪಕ್ಷದಲ್ಲಿ ಆ ಥರ ದಾನಾದಿಗಳನ್ನು ಮಾಡಬಹುದು. ಇನ್ನು ಮಾಡಬಾರದ ಕರ್ಮಗಳು ಏನಪ್ಪ ಅಂದರೆ ಈ ಪಿತೃಪಕ್ಷದಲ್ಲಿ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇವೆಲ್ಲ ಜಾಸ್ತಿ ಕೆಟ್ಟ ಫಲ ಕೊಡ್ತವೆ. ಈ ಪಿತೃಪಕ್ಷದಲ್ಲಿ ಮಾಡಬಹುದಾಗಿದ್ದು ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಅಲ್ಲಿ ಪುಣ್ಯಕರ್ಮಗಳನ್ನ ಶ್ರಾದ್ದಾದಿಗಳನ್ನ ಮಾಡೋದು, ಪುಣ್ಯತೀರ್ಥದಲ್ಲಿ ತಂದೆ ತಾಯಿಗಳಿಗೆ ಶ್ರಾದ್ದಾನ ಮಾಡಿ ಪಿಂಡದಾನ ಮಾಡಿ ಅವರಿಗೆ ಇದು ಮಾಡೋದು, ಏನೋ ಇದನ್ನು ತರ್ಪಣಾದಿಗಳನ್ನ ಬಿಡ್ತಕ್ಕಂಥದ್ದು, ಗೋವಿಗೆ ನಾವು ಏನಾದರೂ ಊಟ ಹಾಕೋದು ಅಥವಾ ಗೋವು ತಿಂತಕ್ಕಂಥ ವಸ್ತುಗಳನ್ನು ಗೋವಿಗೆ ಗೋಮಾತೆಗೆ ತಿನ್ನಿಸುವುದು ಇತ್ಯಾದಿಗಳನ್ನ ಮಾಡೋದರಿಂದ ಅವನಿಗೆ ದ್ವಿಗುಣ ಒಳ್ಳೆಯ ಫಲಗಳು ಲಭ್ಯ ಆಗ್ತದೆ. ಆದಷ್ಟು ಈ ಪಿತೃಪಕ್ಷದಲ್ಲಿ ಮೋಸ ಆದಾಗ ವಂಚನೆ ಇತ್ಯಾದಿಗಳಿಂದ ದೂರ ಇದ್ದು ಶುದ್ಧ ಮನಸ್ಕನಾಗಿ ಅವರವರ ಪಿತೃಗಳಿಗೆ ಅವನವನು ಪೂಜೆ ಮಾಡಿ ಎಡೆ ಇಟ್ಟು ಅವ್ರ ಸಂಪ್ರದಾಯ ಏನಿದೆ ಹಾಗೆ ಮಾಡಬೇಕು. ಮನೆಯಲ್ಲಿ ಯಾವ ಸಂಪ್ರದಾಯನ ಅವರ ಹಿರಿಯರು ಅನುಸರಿಸ್ಕೊಂಡು ಬಂದಿದ್ದಾರೆ ಆ ಸಂಪ್ರದಾಯನೇ ಈಗ ಅವನು ಅನುಸರಿಸಿ ಮಾಡಬೇಕು. ಹೊಸದಾಗಿ ಏನು ಮಾಡಬಾರ್ದು. ಹೊಸ ಸಂಪ್ರದಾಯಗಳನ್ನ ಟಿ ವಿಲಿ ಕೇಳಿಬಿಡೋದು, ಟಿ ವಿಲಿ ಕೇಳಿಬಿಟ್ಟು ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂಥೇಳಿ ಅವರೇ ಆ ಟಿ ವಿಯಲ್ಲಿ ನಿರೂಪಣೆ ಮಾಡಿದಂಥದ್ದು ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದೋ, ಯಾವುದೋ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದೋ, ಯಾವುದೋ ಒಂದು ಪುರಾಣದಲ್ಲಿ ಹೇಳಿದಂಥದ್ದೋ ಒಂದು ಯುಕ್ತಿ ಅಥವಾ ಒಂದು ಪ್ರಕ್ರಿಯೆ ಇರುತ್ತೆ. ಆ ಪ್ರಕ್ರಿಯೆಯನ್ನು ನಾನು ಮಾಡ್ತೀನಿ ಅನ್ನೋದು, ಅದನ್ನು ಫಾಲೋ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಏನು ಹೇಳಲ್ಪಟ್ಟಿದೆ ಅಥವಾ ನಿಮ್ಮ ಹಿರಿಯರು ಏನು ಮಾಡಿದ್ದಾರೆ ಅದೇ ಥರನೇ ನೀವು ಮಾಡಬೇಕೇ ಹೊರತು ಅದು ಬಿಟ್ಟು ಹೊಸದಾಗಿ ಏನು ಶುರು ಮಾಡಬಾರ್ದು. ನೀವು ಆ ಥರ ಹೊಸದಾಗಿ ನೀವೇನು ಹುಟ್ಟಾಕ್ಕೊಂಡು ಮಾಡಬಾರ್ದು. ಗುರುಗಳೇ, ಈಗ ನೀವು ಹೇಳಿದಂಥ ಈ ಒಂದು ಪದಗಳ ಮೇಲೆ ವಿಶೇಷವಾಗಿ ಏನು ಹೇಳೋಕ್ಕಾಗ್ತದೆ ಅಂದರೆ, ಈ ಪಿತೃಪಕ್ಷವನ್ನು ಹೊರತುಪಡಿಸಿ ಕೆಲವೊಬ್ಬರು ದೀಪಾವಳಿ ಅಂಥ ಸಂದರ್ಭಗಳಲ್ಲಿ ಅವರವರ ಹಿರಿಯರಿಗೆ ಕಾಯಿ ಹೊಡೆಯುವಂಥದ್ದು, ಇಲ್ಲ ಅವರಿಗೆ ಬಟ್ಟೆ ಇಡೋವಂಥದ್ದು, ಇಂಥ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ. ಸೊ ಆವಾಗ ಮಾಡಿದಾಗಲೂ ಕೂಡ ಅದೇ ಫಲಗಳು ಸಿಗ್ತದಾ, ಇಲ್ಲ ಈ ಪಿತೃಪಕ್ಷದಲ್ಲೇ ಆ ಪಿತೃಗಳಿಗೆ ಈ ಒಂದು ಕಾರ್ಯಗಳನ್ನ ಮಾಡುವಂಥದ್ದು ಯಾವುದು ಸರಿಯಾದ ದಾರಿ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಈಗ ದೀಪಾವಳಿಯಲ್ಲಿ ಕೆಲವರು ಆಗ ನಾನು ನನ್ನ ಪಿತೃಗಳಿಗೆ ಎಡೆ ಇಡ್ತೀನಿ ಅನ್ನೋದು ಸಂಪ್ರದಾಯ ಅವ್ರ ಮನೇಲಿ ಹಾಗೇ ನಡ್ಕೊಂಬಂದಿದ್ದರೆ ಅವ್ರು ಹಾಗೇ ಮಾಡಬೇಕು. ಅವ್ರು ಅವಾಗ ಪಿತೃಪಕ್ಷದಲ್ಲಿ ಮಾಡೋಕ್ಕೆ ಹೋಗಬಾರ್ದು. ದೀಪಾವಳಿಲೇ ಆಚರಣೆ ಮಾಡಬೇಕು. ಆವಾಗ ಪುಣ್ಯಫಲ ಸಿಗುತ್ತಾ ಇಲ್ವಾ ಅಂದರೆ ಖಂಡಿತವಾಗಿಯೂ ಲಭ್ಯ ಆಗುತ್ತೆ ಅವರಿಗೆ. ಅವರು ಯಾವಾಗ ತಮ್ಮ ಶ್ರದ್ಧೆ ಇಟ್ಕೊಂಡು ತಮ್ಮ ಶುದ್ಧವಾದಂಥ ಮನಸ್ಸಿನಿಂದ ಒಂದು ಸ್ವಲ್ಪ ಜನಿವಾರದ ದಾರ, ಈವನ್ ನಮ್ಮ ಬಟ್ಟೆಯ ಮೇಲೆ ಬಿದ್ದಿದ್ದ ನೀರನ್ನ ಹೀಗೆ ಹಿಂಡಿದರೆ ನೆಲದ ಮೇಲೆ ಅದೇ ಪುಣ್ಯೋದಕ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ. ಇದರಿಂದ ನೀವು ನೋಡಿ ಶಾಸ್ತ್ರಕಾರರು ಎಷ್ಟು ಉದಾರವಾಗಿ ನಮಗೆ ಹೇಳಿದ್ದಾರೆ ಅಂತ. ಜನಿವಾರದ ನೀರು, ಬ್ರಾಹ್ಮಣ ಅದನ್ನು ತನ್ನ ಜನಿವಾರದ ಗಂಟನ್ನು ನೀರಲ್ಲಿ ತೊಯಿಸಿ ಅದನ್ನು ಹೀಗೆ ಒತ್ತಿದರೆ ಅದರಿಂದ ಒಂದು ಹನಿ ನೀರು ಭೂಮಿಯ ಮೇಲೆ ಬಿದ್ದರೆ ಅಷ್ಟೇ, ಅದೇ ನೀರೇ ಪುಣ್ಯೋದಕ ಆಗುತ್ತೆ. ಅವರಿಗೆ ಅವ್ರ ಪಿತೃಗಳಿಗೆ ಒಂದು ವರ್ಷ ನೀರು ಕುಡಿಸಿದಷ್ಟು ಪುಣ್ಯ ಅದರಿಂದ ಸಂಪಾದನೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ನಮ್ಮ ಮೈ ಮೇಲಿನ ಬಟ್ಟೆಯನ್ನು ಹಿಂಡಿದ ನೀರು ಬಿದ್ದರೂ ಅದು ಅವರವರ ಪಿತೃಗಳಿಗೆ ಪುಣ್ಯೋದಕ ಆಗುತ್ತೆ ಹೇಳ್ಬೋದು. ಆ ಕಾರಣದಿಂದ ಶ್ರದ್ಧೆಯಿಂದ ನೀವು ಆಚರಣೆ ಮಾಡಿದರೆ, ಅದಕ್ಕೆ ಶ್ರದ್ಧೆಯಿಂದ ಮಾಡೋದನ್ನೇ ಶ್ರಾದ್ದ ಅಂತ ಕರೆಯೋದು. ಶ್ರದ್ಧೆಯಿಂದ ನೀವು ಏನು ಮಾಡ್ತೀರಾ ಅದನ್ನು ಶ್ರಾದ್ದ ಅಂತ ಕರೆದಿದೆ. ಆದ್ದರಿಂದ ಖಂಡಿತ ನೀವು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಿಮ್ಮ ಮನೆಯಲ್ಲಿ ಆಚಾರ ಹೆಂಗೆ ಹಿಂದಿಂದ ಹಿರಿಯರು ನಡೆಸ್ಕೊಂಬಂದಿದ್ದಾರೆ ಅದರ ತಕ್ಕಂತೆ ನಡೆಸ್ರಿ ಅಂತ ನಾನು ಸಲಹೆ ಕೊಡ್ತೀನಿ. ನಿಮಗೆ ಗೊತ್ತಿಲ್ಲಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಬದುಕಿರ್ತಾರೆ, ನಿಮ್ಮ ದೊಡ್ಡಪ್ಪ ಇರ್ತಾರೆ, ಚಿಕ್ಕಪ್ಪ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ ನಮ್ಮ ಮನೇಲಿ ಹೆಂಗೆ ಮಾಡ್ತಾಯಿದ್ವಿ ಅಂತ ಅವ್ರ ಹತ್ರ ತಿಳ್ಕೊಳ್ಳಿ.
ತಿಳ್ಕೊಂಡು ಅದ್ರ ಪ್ರಕಾರ ಆಚರಣೆ ಮಾಡಿ. ಹೊಸದಾಗಿ ಏನೇನೋ ಹುಟ್ಟಾಕೊಂಡು ಆಚರಣೆ ಮಾಡಬೇಡ್ರಿ. ಈಗ ಇನ್ನೂ ಕೆಲವರು ಗುರುಗಳೇ ನಮಗೆ ಇದರ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡುವಂಥವ್ರು ಇಲ್ಲ. ಆಮೇಲೆ ಈಗ ನಮಗಿದು ಸರಿ ಇದು ತಪ್ಪು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಾವಿನ್ನು ಮುಂದೆ ನೀವು ಹೇಗೆ ಹೇಳ್ತೀರಾ ಆ ರೀತಿಯಾಗಿ ನಾವು ಮುಂದುವರಿತೀವಿ ಗುರುಗಳೇ ಅಂತ ಕೇಳ್ಕೊಂಡು ಬಂದಿರೋರಿಗೆ ನಾವು ಯಾವ ರೀತಿಯಾಗಿ ಅವರಿಗೆ ಉತ್ತರವನ್ನು ಕೊಡ್ಬೋದು? ಆವಾಗ ನಾವು ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಏನು ಆಚರಣೆ ಮಾಡ್ತಿದ್ರೋ ಅದನ್ನು ಮಾಡ್ರಪ್ಪ ಅಂತ ಹೇಳೋದೇ ಸರಿ. ಅದು ಬಿಟ್ಬಿಟ್ಟು ನಾವು ಬೇರೆ ಬೇರೆ ಕ್ರಮಗಳನ್ನ ಅವರಿಗೆ ಬೋಧಿಸಬಾರ್ದು. ಇಂದಿನ ದಿನಗಳಲ್ಲಿ ಅವರು ಯಾವ ಆಚರಣೆಗಳನ್ನ ಮಾಡ್ಕೊಂಬಂದಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತಂದ ಸಂದರ್ಭದಲ್ಲಿ ಅವರು ಈ ಪೂರ್ವಿಕರಾದಂಥವ್ರು ಏನು ಮಾಡ್ಕೊಂಡು ಬರ್ತಿದ್ರು, ನಮಗೇನು ಮಾಡಬೇಕು ಅನ್ನೋ ಅದು ಯಾವುದೂ ನಮಗೆ ಗೊತ್ತಿಲ್ಲ ಈಗ. ಸೊ ನಮ್ಗೆ ಅದ್ರದ್ದು ದಾರಿ ನಮಗೆ ತಿಳಿದಲೇ ಇರೋದ್ರಿಂದ ಅದು ಸರಿಯಾದ ಮಾರ್ಗವನ್ನು ಸೂಚಿಸಿ ಅಂತ ಕೇಳಿದಾಗ ನಾವು ಯಾವೆಲ್ಲ ಮಾರ್ಗಗಳನ್ನ ಅವ್ರಿಗೆ ತೋರಿಸ್ಬೋದು ಅಂತ ಅವ್ರಿಗೆ ನನಗೆ ಗೊತ್ತೇ ಇಲ್ಲ, ನಮ್ಮಲ್ಲಿ ಹಿರಿಯರೇ ಬದುಕಿಲ್ಲ, ಯಾರನ್ನೂ ಕೇಳೋಕ್ಕಾಗಲ್ಲ, ನಾವೆಲ್ಲ ಅವ್ರ ಜೊತೆ ಜಗಳಾಡ್ಬಿಟ್ಟಿದ್ದೀವಿ ಸ್ವಾಮಿ ಅಂತೆಲ್ಲ ಹೇಳ್ತಾರೆ. ಇಲ್ಲ ಸರ್ ನಾವು ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತಾರೆ, ಮಾತಾಡಲ್ಲ ಅಂತಾರೆ. ಅಂಥವ್ರಿಗೆಲ್ಲ ನಾನು ಸಜೆಸ್ಟ್ ಮಾಡೋದು ಗೋಗ್ರಾಸ ಇಡಿ. ಗೋವಿಗೆ ಗ್ರಾಸ ರೂಪದಲ್ಲಿ ನೋಡಿ ಅಕ್ಕಿ, ಬಾಳೆಹಣ್ಣು ಮತ್ತು ಬೆಲ್ಲ ಈ ಮೂರನ್ನು ಒಂದು ತಟ್ಟೆಯಲ್ಲಿ ತುಂಬಿಟ್ಟು ಗೋವಿನ ಮುಂದೆ ಇಟ್ಟರೆ ಅದು ಶ್ರಾದ್ದ ಸಮಾನ ಅಂತ ಶಾಸ್ತ್ರದಲ್ಲಿದೆ. ಗೋಗ್ರಾಸ ಕೊಟ್ಬಿಡೋದು ಅಂತಾರೆ. ಇಲ್ಲ, ಇನ್ನೂ ಒಂದು ಶಾಸ್ತ್ರ ಕ್ರಮ ಇದೆ. ಬ್ರಾಹ್ಮಣನನ್ನು ಮನೆಗೆ ಕರೆಯಿಸಿ ಆಮದಾನ ಅಂತ. ಆಮ ಅಂದರೆ ಇನ್ನೂ ಬೇಯಿಸಿಲ್ಲದೆ ಇರೋವಂಥ ವಸ್ತುಗಳು ನೋಡಿ, ಅಕ್ಕಿ, ಬೇಳೆ, ತೊಗರಿಬೇಳೆ, ನಮ್ಮ ಮನಸ್ಸಿಗೆ ಬಂದಿದ್ದ ಧಾನ್ಯಗಳು. ಶಾಖ ಅಂದರೆ ತರಕಾರಿಗಳು, ಇಂತಿಂಥ ತರಕಾರಿಗಳು ಒಂದಿಷ್ಟು ತರೋದು, ಅವಿಷ್ಟನ್ನು ಆ ಬ್ರಾಹ್ಮಣನಿಗೆ ಆಮದಾನ ಮಾಡಿಬಿಡೋದು. ನೋಡಪ್ಪ ನಿಮ್ಮ ಮನೇಲಿ ನಿಂತು ಇದನ್ನು ತೊಗೊಂಡೋಗಿ ಊಟ ಮಾಡಿ ಕೃತಾರ್ಥರಾಗಬೇಕು, ನಮ್ಮ ಪಿತೃಗಳು ಪುಣ್ಯಲೋಕಕ್ಕೆ ಹೋಗಂಗೆ ನೀನು ಮನಸ್ಸಿನಲ್ಲಿ ಆಶೀರ್ವಾದ ಮಾಡು, ಅಷ್ಟೇ ಸಾಕು ಅಂತ. ನೋಡಿ ಇದರಲ್ಲಿ ಭಾಳ ಮುಖ್ಯವಾಗಿದೆ, ನೀವು ಯಾವಾಗ ಬ್ರಾಹ್ಮಣನನ್ನು ಕರೆಸ್ತೀರಿ ನಿಮ್ಮ ಮನೆಗೆ, ಪಿತೃಗಳು ಅವರ ಶರೀರನ ಪ್ರವೇಶ ಮಾಡಿಬಿಡ್ತಾರೆ. ಇದು ನಿಮಗೆ ಗೊತ್ತಾಗಲ್ಲ, ಶಾಸ್ತ್ರದಲ್ಲೂ ಅದನ್ನು ಬರೆದಿದೆ. ಪಿತೃಗಳು ಅವನ ಶರೀರನ ಯಾರು ಕರೆದಿರ್ತಾರೆ ನಿಯೋಜಿತ ಬ್ರಾಹ್ಮಣ ಅಂತಾರೆ ಅದಕ್ಕೆ. ಯಾವ ಬ್ರಾಹ್ಮಣಂಗೆ ನೋಡಪ್ಪ ನಾಳೆ ಬಂದು ನೀನು ದಾನ ತೊಗೊಂಡೋಗ್ಬೇಕು ಅಂತ ನೀವು ಹೇಳ್ತೀರಾ, ಹಂಗೆ ನೀವು ಬಾಯಿಂದ ನಿಯೋಜನೆ ಮಾಡಿದ ಕೂಡಲೇ ಪಿತೃಗಳಿಗೆ ಗೊತ್ತಾಗಿ ಆ ಬ್ರಾಹ್ಮಣನ ದೇಹದಲ್ಲಿ ಅವ್ರು ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡು ಅವನ ಮುಖಾಂತರ ದಾನ ಸ್ವೀಕರಿಸ್ತಾರೆ. ಈಗ ನಾವು ಬ್ರಾಹ್ಮಣನ ಕರ್ಸಲ್ಲಪ್ಪ, ಬ್ರಾಹ್ಮಣರು ಬೇಡ, ಆಯಿತು, ಗುರು ಸಮಾನರಾಗಿ ನೀವು ಯಾರನ್ನು ನೋಡ್ತೀರೋ ಅವ್ರನ್ನ ಕರೆಸ್ರಿ. ನಿಮಗೆ ಯಾರು ಗುರುಗಳು ಅವ್ರನ್ನ ಕರೆಸ್ರಿ, ಅವ್ರನ್ನ ನಿಯೋಜನೆ ಮಾಡಿ ನಮ್ಮ ಮನೆಗೆ ನೀವು ಬಂದು ದಯವಿಟ್ಟು ನಮ್ಮ ಆಮದಾನ ಸ್ವೀಕರಿಸಿ ನಮ್ಮ ಪಿತೃಗಳನ್ನ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಅದು ನಿಮ್ಗೆ ಅನುಕೂಲ ಕೊಡೋದು. ಬ್ರಾಹ್ಮಣನ್ನೇ ಕರೆಸ್ಬೇಕು ಅಂತ ನಾನು ಹೇಳಲ್ಲ. ಬ್ರಾಹ್ಮಣರನ್ನ ಕರೆಸ್ಕೊಳ್ಳಿ. ಇಲ್ಲ ನಮಗೆ ಬ್ರಾಹ್ಮಣರು ಬೇಡಪ್ಪ ಅನ್ನೋರು ಅವರವರ ಗುರು ಸಮಾನರು ಯಾರಿದ್ದಾರೆ ಅವ್ರನ್ನ ಕರೆಸ್ಕೊಳ್ಳಿ, ನಿಯೋಜನೆ ಮಾಡಿ ಅವನಿಗೆ ಆಮದಾನ ಮಾಡೋದ್ರಿಂದಲೂ ಶ್ರಾದ್ದದ ಪುಣ್ಯ ಬರುತ್ತೆ. ಆದ್ದರಿಂದ ಗೋಗ್ರಾಸ ಇಡ್ಬೋದು, ಗೋವಿಗೆ ಕೊಡೋದು ಒಂದು. ಅದು ಆಗದೇ ಇದ್ದರೆ ಆಮದಾನ ಯಾರನ್ನಾರ ಕರೆಸಿ ಅವನಿಗೆ ದಾನ ರೂಪದಲ್ಲಿ ಅಕ್ಕಿ, ಬೇಳೆ ಇತ್ಯಾದಿ ಯಾವುದು ಬೇಯಿಸಿಲ್ಲದೆ ಇರೋ ವಸ್ತುಗಳನ್ನೆಲ್ಲ ಅವನಿಗೆ ಕೊಟ್ಟು ಒಂದು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿದ್ರು ಪಿತೃಗಳು ತೃಪ್ತರಾಗ್ತಾರೆ ಅಂತ ಬರ್ದಿದೆ. ಅಂದರೆ ಅವರವರ ಸಂಪ್ರದಾಯದಲ್ಲಿ ಗುರುಗಳೇ ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದಿರ್ತಾರೆ ಆ ಸಂಪ್ರದಾಯ, ಅಂದರೆ ಈಗ ನಾವು ಹೇಳೋ ರೀತಿ ಶಾಸ್ತ್ರಕ್ಕಿಂತನೂ ರೂಢಿನೇ ಬಲಾಢ್ಯವಾಗಿರುತ್ತೆ ಅಂತ ಹೇಳೋ ರೀತಿಯಾಗಿ, ಸೊ ಅವರವ್ರು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಆ ರೀತಿಯಾಗಿ ಮುಂದುವರಿಬೇಕು ಅಂತ ನೀವು ಹೇಳ್ತೀರಂತ ಅರ್ಥ. ಹೌದು ಹೌದು ಹೌದು. ಓಕೆ. ಹಾಗೆ ಗುರುಗಳ ಇನ್ನೊಂದು ವಿಶೇಷವಾದ ಏನಪ್ಪ ಅಂದರೆ, ಈಗ ಬರುವಂಥ ಅಂದರೆ 2ನೇ ತಾರೀಕಲ್ಲಿ ಬರುವಂತಹ ಈ ಒಂದು ಅಮಾವಾಸ್ಯೆ ದಿವಸ ಗ್ರಹಣ ಇದೆ ಅಂತೇಳಿ ತುಂಬ ಜನ ಅದನ್ನು ಬೇರೆ ಬೇರೆ ರೀತಿಯಾಗಿ ವರ್ಣಿಸಿ ಅದರಲ್ಲಿ ಏನೋ ಬೇರೆ ಒಂದು ದೋಷ ಇದೆ, ಇಂಥ ನಕ್ಷತ್ರದವರು ಇಂಥ ರಾಶಿಯವರಿಗೆ ಇನ್ಯಾವುದೋ ತೊಂದರೆಗಳಾಗುತ್ತೆ, ಆ ಪೂಜೆಯನ್ನು ಮಾಡಿಸಿ ಈ ರೀತಿಯಾಗೆಲ್ಲ ನಾವು ಬೇರೆ ಬೇರೆ ಕಡೆ ನೋಡ್ತಾ ಇರೋಂಥದ್ದನ್ನು ಕಾಣಿಸ್ತಾ ಇದ್ದೀವಿ. ಸೊ ಅಂಥ ಒಂದು ವಿಚಾರಗಳಿಗೆ ಏನಾದರೂ ತೊಂದರೆ ನಿಜವಾಗ್ಲೂ ಇದೆಯಾ, ಇಲ್ಲ ಅದು ಶಾಸ್ತ್ರೀಯವಾಗಿ ಹೌದಾ, ಇಲ್ಲ ಸುಮ್ಮನೆ ಅದನ್ನು ಅಶಾಸ್ತ್ರೀಯವಾಗಿ ಬೇರೆ ಬೇರೆ ವೈಯಕ್ತಿಕವಾದಂತಹ ಲಾಭಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರಾ, ಏನದು ಅದರ ವಿಚಾರಗಳು, ಅದನ್ನು ಸರಿಯಾಗಿ ಶಾಸ್ತ್ರೀಯವಾಗಿ ಹೇಳೋದಂಥದ್ದಾದರೆ ಅದರ ವಿಚಾರಗಳೇನು ಗುರುಗಳೇ?
ಈಗ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಬರುತ್ತೆ. ಸೂರ್ಯಗ್ರಹಣ ಬರೋದರಿಂದ ಅವತ್ತಿನ ತಿಥಿ ಮಾರನೇ ದಿವಸ ಮಾಡಬೇಕು, ಇದೆಲ್ಲ ಹೇಳಬಾರ್ದು. ಯಾಕೆ ಅಂದರೆ ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಕಾಣೋದಿಲ್ಲ. ಯಾವಾಗ ಗ್ರಹಣ ನಮ್ಮಲ್ಲಿ ಕಾಣೋದಿಲ್ಲ, ಸೂರ್ಯಬಿಂಬ ಶುದ್ಧವಾಗಿ ಪ್ರತಿ ದಿವಸ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇರುತ್ತೆ. ಗ್ರಹಣವೇ ನಮ್ಮ ದೇಶದಲ್ಲಿ ಸಂಭವಿಸಲ್ಲ, ಬೇರೆ ದೇಶಗಳಿಗೆ ಸಂಭವಿಸ್ಬೋದು. ಬೇರೆ ದೇಶಗಳಿಗೆ ಸಂಭವಿಸಿದರೆ ಅದು ಆಯಾ ದೇಶದವರ ಅವ್ರ ಕೃತ್ಯ ಆಗುತ್ತೆ ಹೊರತು ನಮ್ಮ ದೇಶದಲ್ಲಿ ಗ್ರಹಣನೇ ಇಲ್ಲದೆ ಗ್ರಹಣಾಚರಣೆ ಮಾಡೋದು, ಗ್ರಹಣದಲ್ಲಿ ಏನೇನು ಹೇಳಿದೆ ಅದು ಮಾಡೋದು, ಯಾವ್ಯಾವುದೋ ರಾಶಿಗಳಿಗೆ ಶಾಂತಿ ಮಾಡ್ಸೋಕೆ ಓಡಾಡೋದು, ಇದನ್ನೆಲ್ಲ ದಯವಿಟ್ಟು ಮಾಡಬಾರ್ದು. ಹೀಗೆ ನೀವು ಇಲ್ಲದೇ ಇರೋದಕ್ಕೆ ಶಾಂತಿ ಮಾಡಿಸೋದು ಪೂಜೆ ಮಾಡಿಸೋದು ಮಾಡಿದರೆ ನಿಮಗೆ ಪಾಪ ಬರುತ್ತೆ ಹೊರತು ಖಂಡಿತ ಪುಣ್ಯಫಲ ಬರಲ್ಲ. ಹಂಗೆ ಮಾಡೋದ್ರಿಂದ ನಿಮಗೆ ತೊಂದರೆನೇ ಆಗುತ್ತೆ ಹೊರತು ಅನುಕೂಲ ಆಗಲ್ಲ. ಈಗೀಗ ಏನು ಮಾಡ್ತಾ ಇದ್ದಾರೆ, ಹೇಗೋ ನಮ್ಮ ಹತ್ರ ಇವರು ಬಂದು ಆಯಾ ರಾಶಿಯವರು ಬಂದು ಶಾಂತಿ ಮಾಡಿಸ್ಕೊಳ್ಳಿ ಅಂತ ಎಷ್ಟೋ ಕೆಲವು ದೇವಸ್ಥಾನದಲ್ಲಿ ಇಲ್ಲ ಇಂಥ ರಾಶಿಯವರಿಗೆ ಶಾಂತಿ ಮಾಡಲಾಗುತ್ತೆ ಅಂತೆಲ್ಲ ಹಾಕಿರ್ತಾರೆ. ದಯವಿಟ್ಟು ಇಂಥ ಮಾತುಗಳನ್ನು ನಂಬಬೇಡಿ. ಯಾವಾಗ ನಮ್ಮ ದೇಶದಲ್ಲಿ ಗ್ರಹಣ ಕಾಣಲ್ಲ, ಗ್ರಹಣಾಚರಣೆ ಇಲ್ಲ. ಸಾಮಾನ್ಯ ಗ್ರಹಣ ಇದ್ದರೆ ದೇವಸ್ಥಾನ ಬಾಗಿಲು ಹಾಕ್ತಾರೆ, ನೀವು ನೋಡಿರ್ಬೋದು. ಗ್ರಹಣದ ಆಚರಣೆನೇ ಇಲ್ಲದೆ ಇದ್ದರೆ ದೇವಸ್ಥಾನ ಬಾಗಿಲು ಯಾಕೆ ಹಾಕಬೇಕು? ಸೂರ್ಯಬಿಂಬ ಶುದ್ಧವಾಗಿ ನಮಗೆ ಕಾಣಿಸ್ತಾ ಇದ್ದರೆ ದೇವಸ್ಥಾನ ಬಾಗಿಲು ಹಾಕಲ್ಲ. ಆ ಕಾರಣದಿಂದ ಹಾಗೆಲ್ಲ ಮಾಡಬಾರ್ದು. ಇಲ್ಲದೇ ಇರೋದನ್ನು ಮಾಡಿದರೆ ಪಾಪ ಬರುತ್ತೆ, ಆದ್ದರಿಂದ ಮಾಡಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಗ್ರಹಣ ಆಗಲಿ ಮತ್ತು ಈ ಅಮಾವಾಸ್ಯೆ ದಿವಸ ಪಿತೃಗಳಿಗೆ ನೀಡಬೇಕಾದಂತಹ ವಿಶೇಷವಾದಂತಹ ಯಾವ್ಯಾವ ಆಚರಣೆಗಳು, ಯಾವ ಆಚರಣೆಗಳನ್ನು ಮಾಡಬಾರ್ದು ಅನ್ನತಕ್ಕದ್ದನ್ನು ನಾವು ಗುರುಗಳಿಂದ ಶಾಸ್ತ್ರೀಯವಾಗಿ ತಿಳ್ಕೊತಾ ಇದ್ದೀವಿ. ಇನ್ನು ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳೋಕ್ಕೋಸ್ಕರ ಬ್ಲೂಮ್ ಟಿವಿಯ ಪ್ರತಿಯೊಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ನಾವು ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ. ನಮಸ್ಕಾರಗಳು. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.